ಹಲೋ ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆ್ಯಸ್ ಯೂಶಲ್ ಡೇ ನಮ್ಮ ಒಂದು ದಿನನ ಸ್ಟಾರ್ಟ್ ಮಾಡುವ. ನಮ್ಮ ಒಂದು ಆಯುಧನ ಎತ್ಕೊಂಡು ಸೈಡ್ ಕಡೆಗೆ ಬಂದ್ವಿ. ಸೈಡ್ ಕಡೆಗೆ ಬಂದ ತಕ್ಷಣ 5 ಲೈಟ್ ಹೋಗಿದೆ, ಅದು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಫಸ್ಟ್ ಬಂದ ತಕ್ಷಣ ಗೇಟಲ್ಲೇ ಬಂದ ತಕ್ಷಣ 5 ಲೈಟ್ ಚೆಕ್ ಮಾಡಿಕೊಂಡು 5 ಲೈಟಲ್ಲಿ 3 ಲೈಟ್ ಮಾತ್ರ ಫೇಸ್ ಹೋಗಿತ್ತು. 3 ಲೈಟ್ ಫೇಸ್ ಚೇಂಜ್ ಮಾಡಿಕೊಂಡು ಇನ್ನೆರಡು ಲೈಟ್ ಚೇಂಜ್ ಮಾಡಿಕೊಂಡು ಕೆಲಸನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕುತ್ಕೊಳ್ಳೋಣ ಅಂತ ಬಂದೆ. ಆದರೆ ನಮ್ಗೆ ಬಿಡ್ತಾರೆ ಕುತ್ಕೊಳೋದಕ್ಕೆ. ಯಾಕೆಂದ್ರೆ ಮೇಂಟೆನೆನ್ಸ್ ಅಂದಮೇಲೆ ಒಂದು ಪ್ರಾಬ್ಲಮ್ ಅಂದಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದ ತಕ್ಷಣ ಇನ್ನೊಂದು ಪ್ರಾಬ್ಲಮ್ ಬರುತ್ತಲ್ವಾ. ಹಂಗಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಗ್ರಾಸ್ ಕಟಿಂಗ್ ಮಿಷಿನು ವರ್ಕ್ ಆಗ್ತಾ ಇಲ್ಲ, ಎಸ್ಲೇಟು ವರ್ಕ್ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು. ನಾನು ಮಾಡೋ ಥರ ಎಲ್ಲ ಪ್ರಯತ್ನ ಮಾಡಿದೆ. ಆಮೇಲೆ ಅದು ಬಿಚ್ಚಕ್ಕಾಗಿದ್ದಕ್ಕೆ ಒಳಗಡೆ ತೊಗೊಂಡೋದೆ, ಮಿಷಿನ್ ತೊಗೊಂಡೋದೆ, ಶಾಪಿಗೆ ಎತ್ಕೊಂಡೋದ್ವಿ. ಶಾಪಿಗೆ ಎತ್ಕೊಂಡೋದ್ರೆ ಅವರು ಒಂದು ಪ್ಲಾಸ್ಟಿಕ್ ಬರುತ್ತೆ ಒಳಗಡೆ, ಅದು ಕಟ್ ಆಗ್ಬಿಟ್ಟಿದೆ. ಹಂಗಾಗಿ ಅದು ಫುಲ್ ಸೆಟ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಫುಲ್ ಸೆಟ್ ಚೇಂಜ್ ಮಾಡಬೇಕಾದ್ರೆ 800 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಹಾಕಿ ಅಂತ ಹೇಳಿ ನಾವು ನಮ್ಮ ಸರ್ ಹತ್ರ ಎಲ್ಲ ಮಾತಾಡಿಕೊಂಡು ಚೇಂಜ್ ಮಾಡಿಸ್ತಾ ಇದ್ವಿ. ಅವರು ಚೇಂಜ್ ಮಾಡಿದ್ರು. ಚೇಂಜ್ ಎಲ್ಲ ಆದಮೇಲೆ ಮತ್ತೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಮಿಷಿನ್ನು, ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರು ಅದು ಆಪ್ರೇಟರ್ ಹೇಳ್ತಾ ಇದ್ದ. ಅದೆಲ್ಲ ಕ್ಲೀನಾಗಿ ರೆಡಿ ಮಾಡಿಸ್ಕೊಂಡು ಬಂದ್ವಿ. ತುಂಬ ಜನ ನಮ್ಮ ದೊಡ್ಡಬಳ್ಳಾಪುರ ಕಡೆ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಹುಲ್ ಕಟ್ ಮಾಡಬೇಕಾದ್ರೆ ಹಿಂದಿನ ಕಾಲದಲ್ಲಿ ಜನಗಳನ್ನ ಬಿಟ್ಟು ಕಳೆ ಎಲ್ಲ ಕೀಳಿಸಿದ್ರು. ಇವಾಗೆಲ್ಲ ಮಿಷಿನ್ಸ್ನ ಬಳಸ್ತಾ ಇದ್ದಾರೆ. ಮಿಷಿನ್ನ ಬಳಸ್ಬೇಕಾದ್ರೆ ಮಿಷಿನ್ ತುಂಬ ಸಲ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಅದು ಬಂದಾಗೆಲ್ಲ ನಾವು ಸರ್ವಿಸ್ ಪರ್ಸನ್ ತಗೊಂಡು ಹೋಗ್ಬೇಕು. ಸರ್ವಿಸ್ ಪರ್ಸನ್ ಅಂತ ಕರ್ಕೊಂಡು ಹೋಗಿ ಸರ್ವಿಸ್ ಮಾಡಿಸ್ಕೋಬೇಕು. ಮತ್ತೆ ಏನೋ ರಿಪೇರಿ ಆದರೆ ರೆಡಿ ಮಾಡಿಸ್ಕೊಬರ್ಬೇಕು. ಹಂಗಾಗಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಮಾರ್ಸಂದ್ರದ ಹತ್ರ, ಬೆಂಗಳೂರು ರೋಡು ಮಾರ್ಸಂದ್ರದ ಹತ್ರ ಒಂದು ಅಂಗಡಿ ಇದೆ. ಅಲ್ಲಿಗೆ ಹೋಗಿದ್ದೆ ನಾನು, ಏಕೆಂದರೆ ಅವ್ರ ಪರಿಚಯ ಇದ್ರು. ಅಷ್ಟೊಂದೇನು ಕ್ಲೋಸ್ ಇರಲಿಲ್ಲ, ಒಂದು 2-3 ಕಿತ ಹೋಗಿದೆ. ಹಂಗಾಗಿ ಅವ್ರು ತೊಗೊಂಡೋಗಿದ್ದಕ್ಕೆ ಸರಿ ಸರ್ ಆಯಿತು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡಿಕೊಟ್ರು. ನೀಟಾಗೆ ಏನು ಪ್ರಾಬ್ಲಮ್ ಬರ್ದಂಗೆ ನೀಟಾಗಿ ಮಾಡಿಕೊಟ್ರು. ಎಲ್ಲ ಕ್ಲೀನಾಗಿ ಬಿಚ್ಚಿಬಿಟ್ಟು ಎಲ್ಲ ಹೊಸದೆಲ್ಲ ಹಾಕಿ. ತುಂಬ ಜನ ನೀವು ಸರ್ವಿಸ್ ಬೇಕು, ಯಾಕೆಂದರೆ ಹುಲ್ ಕಟ್ ಮಾಡೋದಕ್ಕೆ ಜನಕ್ಕೆ ಕೀಳ್ಬೇಕಾದ್ರೆ ತುಂಬ ಕಾಸು ಕೊಡಬೇಕು, ಮಿಷಿನ್ ಒಂದು ಬಂಡವಾಳ ಹಾಕ್ಬಿಟ್ಟು ಮಿಷಿನ್ ತೊಗೊಂಡ್ಬಿಟ್ರೆ ಸಾಕು ಅಂತ ಇರ್ತೀರ. ತುಂಬ ಚೆನ್ನಾಗಿದೆ ಇದು ಮಿಷಿನ್ನು. ನಮ್ಮ ಹತ್ರನೂ ತುಂಬ ವರ್ಷಗಳಿಂದ ರನ್ ಆಗ್ತಾ ಇದೆ. ಹಂಗಾಗಿ ತೊಗೊಳೋರು ಯಾರಾದರೂ ಇದ್ದರೆ ಇದೇ ಅಂಗಡಿಗೆ ಹೋಗಿ ತೊಗೊಳ್ಳಿ. ಈ ವಿಡಿಯೋ ನೋಡಿ ಮುಖಾಂತರ ಹೋದರೆ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ. ಇವ್ರ ನಂಬರ್ನ ನಾನು ಇಲ್ಲಿ ಹಾಕಿರ್ತೀನಿ, ಕಾಲ್ ಮಾಡ್ಕೊಂಡು ಹೋಗಿ. ಏಕೆಂದರೆ ಇವರು ಯಾವಾಗ ವೀಕ್ ಆಫ್ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಕಾಲ್ ಮಾಡ್ಕೊಂಡು ಹೋದರೆ ಸಿಗ್ತಾರೆ. ಏನಾದರೂ ಪ್ರಾಬ್ಲಮ್ ಇದ್ರೂ ಸಹ ತೊಗೊಂಡೋದ್ರೆ ರೆಡಿ ಮಾಡಿಕೊಡ್ತಾರೆ. ಮತ್ತು ರೈತರಿಗೆ ಹೊಸ ಮಿಷಿನ್ ಏನಾದರೂ ಬೇಕು ಅಂತ ಇದ್ದರೆ ಪರ್ಚೇಸ್ ಮಾಡ್ಬೋದು. ಈಗ ಗೌರ್ಮೆಂಟ್ ಸ್ಕೀಮ್ ಅಂತ ಏನೋ ಬರುತ್ತೆ, ಆ ಗೌರ್ಮೆಂಟ್ ಸ್ಕೀಮೆಲ್ಲನೂ ಅದೆಲ್ಲ ಏನೂ ಇಲ್ಲ, ಸುಮ್ಮನೆ ಡೂಪು ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ ಇವರು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಂಗೆ ಏನು ಅಂತ. ಒನ್ ಟೈಮ್ ಇವ್ರ ಹತ್ರನೇ ಕೇಳಿ ಫುಲ್ ವೀಡಿಯೋ ಮಾಡ್ತೀನಿ. ನಿಮಗೆ ಬೇಕು ಅಂತ ಅನಿಸಿದ್ರೆ, ರೈತರಿಗೆ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದೆ, ಇದ್ರ ಬೇಕು ನನಗೆ, ಈಗ ಟ್ರ್ಯಾಕ್ಟರ್ ಟೈಪ್ ಬಂದಿರೋ ರೋಟ್ರ್ ಹಾಕೋದು ಮಿಷಿನ್ಸು, ಹ್ಯಾಂಡಲ್ ಮಿಷಿನ್ಸು, ಈ ಥರ ಚಿಕ್ಕ ಚಿಕ್ಕ ಮಿಷಿನ್ಗಳು ಎಲ್ಲರೂ ಏನು ಮಾಡ್ತಾರೆ, ಸ್ಕೀಮಲ್ಲಿ ಹೋಗ್ತಾರೆ. ಗೌರ್ಮೆಂಟ್ ಸ್ಕೀಮ್ ಬರುತ್ತೆ ಕಡಿಮೆ ಅದು ಇದು ಅಂತ ಹೇಳಿ ಹೋಗ್ತಾರೆ. ಬಟ್ ಗೌರ್ಮೆಂಟ್ ಸ್ಕೀಮಲ್ಲಿ 35,000 ಸಿಗುತ್ತಂತೆ. ಬಟ್ ಇವರು ಅದಕ್ಕಿಂತ ಕಡಿಮೆನೇ ಕೊಡ್ತೀನಿ, ನಾನು 30,000ಕ್ಕೆ ಕೊಡ್ತೀನಿ ಒಂದು ಮಿಷಿನ್ ಕಾಸ್ಟು, ಅಷ್ಟು ಕಡಿಮೆಗೆ ಇರುತ್ತೆ. ಸ್ಕೀಮ್ ಅಂತ ಹೋಗಿ ಎಲ್ಲ ಇದು ಮಾಡ್ತಾರೆ. SC/STಗೆ ಒಂಥರ, ಜನರಲ್ ಪ್ರಾಪರ್ಟಿಗೆ ಜನರಲ್ಸ್ಗೆ ಒಂಥರ, ಆ ಥರ ಈ ಥರ ಅಂತ ಹೇಳ್ತಿದ್ರು. ತುಂಬ ಡಿಸೈನ್ಸು, ತುಂಬ ಡಿಫ್ರೆಂಟ್ ಟೈಪ್ಸ್ ಮಿಷಿನ್ಸ್ ಇವ್ರ ಹತ್ರ ಇದ್ದಾವೆ. ಬೇಕು ಅಂತಂದರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇದು ಗ್ರಾಸ್ ಕಟಿಂಗ್ ಮಿಷಿನ್ನು ಹುಲ್ ಕಟ್ ಮಾಡೋದಕ್ಕೆ ಬಳಸ್ತೀವಿ. ಈ ಕಳೆ ಕಟ್ ಮಾಡಲಿಕ್ಕೆ, ದೊಡ್ಡ ಸೈಟ್ಗಳಲ್ಲಿ ಕಟ್ ಮಾಡಲಿಕ್ಕೆ ಬಳಸ್ತೀವಿ. ನಿಮಗೆ ಯಾವ ಥರ ಬೇಕು, ಏನು ಬೇಕು ನೋಡಿ ಡಿಸೈಡ್ ಮಾಡಿಕೊಂಡು ಅದೇ ಥರ ಮಿಷಿನ್ನು ಹೇಳಿದ್ರೆ, ಇವ್ರ ಹತ್ರ ಇಲ್ಲ ಅಂತಂದ್ರೂ ಸಹ ಪರವಾಗಿಲ್ಲ, ತರಿಸ್ಕೊಡ್ತಾರಂತೆ. ತರಿಸಿ ನಿಮ್ಗೆ ಯಾವ ಥರ ಅದರ ಆಪ್ರೇಟಿಂಗ್ಸು ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತ ಎಲ್ಲ ಇವರೇ ಟ್ರೈನಿಂಗ್ ಕೊಟ್ಟು ಕಳಿಸ್ತಾರೆ. ಪ್ರತಿಯೊಂದು ಡಾಕ್ಯುಮೆಂಟ್ಸು ಕೊಡ್ತಾರೆ. ರೈತರು ಸ್ಕೀಮ್ ಅಂತ ಹೋಗ್ತೀರಾ, ಒನ್ ಟೈಮ್ ಇವ್ರ ಹತ್ರ ಹೋಗಿ ನೋಡಿ. ಸ್ಕೀಮು ಏನು ಡಿಫ್ರೆಂಟ್ ಇರುತ್ತೆ ಮತ್ತು ಇವ್ರ ಹತ್ರ ತೊಗೊಂಡ್ರೆ ಏನು ಡಿಫ್ರೆಂಟ್ ಇರುತ್ತೆ. ಸ್ಕೀಮಲ್ಲಿ ತೊಗೊಂಡ್ರೆ ನಿಮಗೆ ಸರ್ವಿಸ್ ಅವೈಲೇಬಲ್ ಇರೋದಿಲ್ಲ, ಸರ್ವಿಸ್ ಎಲ್ಲ ಕೊಡೋದಿಲ್ಲ. ಯಾಕೆಂದರೆ ಗೌರ್ಮೆಂಟ್ ಸ್ಕೀಮಲ್ಲಿ ತೊಗೊಂಡ್ರೆ ಅವ್ರು ಸರ್ವಿಸ್ ಎಲ್ಲ ಕೊಡೋಲ್ಲ. ಇವ್ರ ಹತ್ರ ತೊಗೊಂಡಿದ್ದೀರಾ ಅಂದರೆ ನೀವು, ನಿಮಗೆ ಸರ್ವಿಸ್ ಅವೈಲೇಬಲ್ ಕೊಡ್ತಾರೆ. ಯಾವುದೇ ಥರ ಏನಾದ್ರು ಪ್ರಾಬ್ಲಮ್ ಆದರೆ ಹಾಸ್ಪಿಟಲಲ್ಲಿ ಸರ್ವಿಸ್ ಪರ್ಸನ್ ಎಲ್ಲ ಐಟಮ್ಸ್ ಏನಾದ್ರು ತರಿಸ್ಬಿಟ್ಟು ಹಾಕ್ಕೊಡ್ತಾರೆ.
ತುಂಬ ನೀಟಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ನಾನು ಆಲ್ರೆಡಿ ಒಂದು ಟೈಮು ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಒಂದು ಮಧುರೆ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಹಂಗಾಗಿ ನಾನೇನು ಮಾಡಿದೆ, ಮಾರ್ಸನದಲ್ಲಿ ಒಂದು ಅಂಗಡಿ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋದರೆ ಅವರು ತುಂಬ ಚೆನ್ನಾಗೆಲ್ಲ ಚೆಕ್ ಮಾಡಿ, ಪ್ರತಿಯೊಂದೂ ಚೆಕ್ ಮಾಡಿ ಏನಾಗಿದೆ ಏನಿಲ್ಲ, ಇದಕ್ಕೆ ಏನು ಆಗಬೇಕು, ಸುಮ್ಮನೆ ಎಲ್ಲನೂ ಈಗ ಒಂದು ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆದರೆ ಫುಲ್ ಸೆಟ್ಟೇ ಚೇಂಜ್ ಮಾಡೋಕೆ ಹೋಗಲ್ಲ. ಫಸ್ಟ್ ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಅದಾದಮೇಲೆ ಫೈನಲೈಸ್ ಮಾಡಿ, ಇಲ್ಲ ಸರ್ ಇದು ಹೋಗಿದೆ, ಇದು ನಮ್ಮ ಹತ್ರ ಸಿಗೋದಿಲ್ಲ, ಯಾಕಂದರೆ ಇದು ಫುಲ್ ಸೆಟ್ಟೇ ಹಾಕಬೇಕು, ಮತ್ತು ಇದಕ್ಕೇನೋ ಆಲ್ಟ್ರೇಟ್ ಮಾಡೋಕೆ ಹೋದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಅದು ಇದು ಅಂತ ಏನೋ ಕಥೆ ಪುರಾಣ ಎಲ್ಲ ಹೇಳ್ತಾರೆ ಬೇರೆ ಕಡೆ ಹೋದರೆ. ಸೊ ಇವರು ಪಿನ್ ಟು ಪಿನ್ ಚೆಕ್ ಮಾಡಿ, ಪಿನ್ ಟು ಪಿನ್ ಎಲ್ಲ ನೋಡಿ ಆಮೇಲೆ ಡಿಸೈಡ್ ಮಾಡ್ತಾರೆ. ಎಲ್ಲ ಫುಲ್ ಫೈನಲ್ ಆದಮೇಲೆ ಅಲ್ಲೇ ಒಂದು ಟೈಮು ಟ್ರಯಲ್ ಮಾಡಿ ಅಂತ ಹೇಳಿದೆ ನಮ್ಮ ಹುಡುಗರಿಗೆ. ಟ್ರಯಲ್ ಮಾಡಿದ್ರು, ಚೆಕ್ ಮಾಡಿದ್ರು ಏನು ಪ್ರಾಬ್ಲಮ್ಮು ಏನು ಅಂತ ಹೇಳಿ. ನಮ್ಮದು ಈ ಮಿಷಿನ್ ಪ್ರಾಬ್ಲಮ್ ಆಗಿದೆ, ಜಸ್ಟ್ ಒಂದೇ ಒಂದು ಪ್ರಾಬ್ಲಮ್ ಅಷ್ಟೇ, ಏನು ಎಸ್ಲೇಟ್ರ್ ವೈರ್ ಕಟ್ ಆಗಿತ್ತು. ಹಾಗಾಗಿ ರೈತರಿಗೆ ತುಂಬ ರಿಕ್ವೈರ್ಮೆಂಟ್ ಇರುತ್ತೆ ಈ ಮಿಷಿನ್ಸು. ಬೇಕು ಅಂತಂದರೆ ಈ ವಿಡಿಯೋ ಮುಖಾಂತರ ಹೋದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇನ್ನು ನಿಮಗೆ ಮಿಷಿನ್ಸ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು, ಪ್ರತಿಯೊಂದು ಮಿಷಿನ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿ ಇವ್ರ ಹತ್ರ, ಇವರೇ ಓನರು, ಇವ್ರ ಹತ್ರ ಕೇಳಿ ನಾನು ಪ್ರತಿಯೊಂದೂ ಮಿಷಿನ್ಸ್ ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ಫುಲ್ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀನಿ. ನೋಡಿ ಮಿಷಿನ್ ರನ್ ಆಗ್ತಾ ಇದೆ. ನಾನು ಹೇಳಿದೆ ಸರ್ ಮಿಷಿನ್ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದೆ ಕ್ಲೀನ್ ಚೆಕ್ ಮಾಡಿಬಿಡಿ, ನೀಟಾಗಿ ಚೆಕ್ ಮಾಡಿಬಿಟ್ಟು ಕೊಡಿ ಅಂತ ಹೇಳಿದ್ದಕ್ಕೆ ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ನಾನು ತೊಗೊಂಡೋಗಿದ್ದು ಒಂದು ಪ್ರಾಬ್ಲಮ್ಮು, ಬಟ್ ಅವರು 3 ಪ್ರಾಬ್ಲಮ್ನ ಐಡೆಂಟಿಫಿಕೇಶನ್ ಮಾಡಿ ಅದಕ್ಕೇನು ಬಿಲ್ ಪೇ ಮಾಡಿಸಿಲ್ಲ. ನಾನು ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಮಾತ್ರನೇ ಬಿಲ್ ಪೇ ಮಾಡಿಸಿದ್ರು. ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ಸರ್ವಿಸ್ ತುಂಬ ನೀಟಾಗಿ ಮಾಡೋದ್ರಿಂದ ಪ್ರತಿಯೊಬ್ಬರೂ ಇಲ್ಲಿಗೆ ಹೋಗೋಕ್ಕೆ ಇಷ್ಟಪಡ್ತಾರೆ. ದೊಡ್ಡಬಳ್ಳಾಪುರದಲ್ಲಿ ಲೊಕೇಶನ್ ಇದು, ದೊಡ್ಡಬಳ್ಳಾಪುರದಲ್ಲಿ ಮಾರ್ಸಂದ್ರ, ಬೆಂಗಳೂರು ರೋಡು. ಬೆಂಗಳೂರಿಂದ ಬರ್ತಾ ಲೆಫ್ಟಲ್ಲಿದೆ, ದೊಡ್ಡಬಳ್ಳಾಪುರದಿಂದ ಬೆಂಗಳೂರು ಕಡೆ ಹೋಗ್ತಾ ರೈಟಲ್ಲಿ ಬರುತ್ತೆ. ನೋಡಿ ಈ ಥರ ಮಿಷಿನ್ಸ್ ಎಲ್ಲ ಇದ್ದಾವೆ. ಈ ಮಿಷಿನ್ಸ್ ಕಾಸ್ಟು 15,000 12,000ದಿಂದ ಸ್ಟಾರ್ಟ್ ಆಗುತ್ತಂತೆ. ಬಟ್ ನಾನು ಇದಕ್ಕಿನ್ನೂ ಇನ್ ಡೀಟೇಲ್ಸ್ ತೊಗೊಂಡಿಲ್ಲ. ಡೀಟೇಲ್ಸ್ ತೊಗೊಂಡ್ಮೇಲೆ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹಾಕಿರ್ತೀನಿ. ಪ್ರತಿಯೊಬ್ಬರಿಗೂ ಈ ಔಷಧಿ ಹೊಡೆಯೋ ಮಿಷಿನ್ ಆಗಿರ್ಬೋದು, ಹುಲ್ ಕಟ್ ಮಾಡೋ ಮಿಷಿನ್ ಆಗಿರ್ಬೋದು, ಆ ಥರ ಎಲ್ಲ ಫುಲ್ ಸಿಗುತ್ತೆ ಮಿಷಿನ್ಸ್ ಇವ್ರ ಹತ್ರ. ಇಂಜಿನ್ ಏನಾರ ಪ್ರಾಬ್ಲಮ್ ಆದರೆ ಸರ್ವಿಸ್ ಮಾಡಿಕೊಡ್ತಾರೆ, ಇಂಜಿನು ಓಕೆ. ಮತ್ತು ಈ ಔಷಧಿ ಹೊಡಿತಾರಲ್ವ, ಔಷಧಿ ಹೊಡೆಯೋ ಮಿಷಿನ್ಸು ಕೆಲವೊಂದು ಟೈಮ್ ಚಾರ್ಜ್ ಆಗುತ್ತೆ, ಬಟ್ ವರ್ಕ್ ಆಗ್ತಿರೋದಿಲ್ಲ. ನಾವೇನು ಮಾಡ್ತೀವಿ, ಏನೋ ಆಲ್ಟ್ರೇಟ್ ಮಾಡೋಣ ಅಂತ ಹೋಗ್ತೀವಿ, ಇನ್ನೊಂದೇನೋ ಮಾಡಿರ್ತೀವಿ, ಬಟ್ ಅವ್ರ ಹತ್ರ ಏನು ಆಡೋದಿಲ್ಲ. ಏನು ಮಾಡೋಕೆ ಹೋಗ್ಬೇಡಿ, ತೊಗೊಂಬನ್ನಿ, ನಿಮ್ಮ ಸುಮ್ಮನೆ ಸರ್ವಿಸ್ ಇರುತ್ತೆ, ಸುಮ್ಮನೆ ಇದು ಮಾಡ್ಕೊಬೇಡಿ ಅಂತ ಅವರೇ ಹೇಳ್ತಾರೆ. ಚೆನ್ನಾಗಿ ನೀಟಾಗಿ ಸರ್ವಿಸ್ ಮಾಡ್ತಾರೆ, ನೀಟಾಗಿ ಕಮ್ಯುನಿಕೇಷನ್ ಸಹ ಮಾಡ್ತಾರೆ. ನೋಡಿ ಇದು ಮಿಷಿನ್ 15,000 ಅಂತೆ, ಇದು 30,000 ಅಂತೆ. ಈ ಥರ ಡಿಫ್ರೆಂಟ್ ಪ್ರೈಸಲ್ಲಿ ಡಿಫ್ರೆಂಟ್ ಇರ್ತದೆ. ಇನ್ನೊಂದೇನೆಂದರೆ ರೈತರು ಹುಲ್ ಕಟ್ ಮಾಡೋ ಮಿಷಿನ್ ಸಿಗುತ್ತೆ ಸ್ಕೀಮಲ್ಲಿ ಅಂತ ಹೋಗ್ತಾರೆ, ಅದು 40,000 50,000 ಅಂತೆ. ಇದು ನೋಡಿ ಹುಲ್ ಕಟ್ ಮಾಡೋ ಮಿಷಿನೇನೆ, ಬಟ್ ಇವ್ರ ಹತ್ರ ಇದು 30,000 ಅಂತೆ. ಇದು ಆಂಟಿ ಕ್ಲಾಕ್ ವೈಸು ಮತ್ತು ಕ್ಲಾಕ್ ವೈಸು ಅಂದರೆ ರಿವರ್ಸು ಫಾರ್ವರ್ಡ್ ಎರಡೂ ಹೋಗುತ್ತಂತೆ. ಆ ದೊಡ್ಡ ಮಿಷಿನಲ್ಲೂ ಈ ಮಿಷಿನ್ಗೂ ಏನು ಡಿಫ್ರೆನ್ಸ್ ಅಂತಂದರೆ ಅದರಲ್ಲಿ ಒಂದೇ ರೌಂಡ್ ಮಾತ್ರ ಅಂತ, ಅಂದರೆ ಒಂದು ಕ್ಲಾಕ್ ವೈಸ್ ಮಾತ್ರನೇ ರೊಟೇಷನ್ ಆಗುತ್ತಂತೆ. ಬಟ್ ಇದರಲ್ಲಿ 2 ಕಡೆ ಸಿಗುತ್ತೆ ನಿಮಗೆ, ಚೆನ್ನಾಗಿರುತ್ತೆ, ತೊಗೊಬೋದು, ರೈತರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾರು ತೊಗೊಳ್ಳೋ ಅಂತಾರೆ ಇದ್ದರೆ ಈ ಎಂಡಲ್ಲಾಗಿರ್ಬೋದು, ಸ್ಟಾರ್ಟಿಂಗಿಂದ ಆಗಿರ್ಬೋದು, ಇವ್ರ ನಂಬರ್ನ ಕೊಟ್ಟಿರ್ತೀನಿ, ನೋಡಿ ತೊಗೊಳ್ಳಿ.